ನಮಸ್ತೆ. ಬದುಕಿನ ಕತೆಗೆ ನಿಮಗೆಲ್ಲ ಸ್ವಾಗತ. ಕೇರಳದಲ್ಲಿ ಒಂದು ಮದುವೆ ಸಿಕ್ಕಾಪಟ್ಟೆ ಸದ್ದು ಮಾಡ್ತಿದೆ. ಮಕ್ಕಳು ತಾಯಿಗೆ ಮಾಡಿದ ಮದುವೆ. ಇದರ ವಿಶೇಷ ಏನಪ್ಪಾ ಅಂದ್ರೆ, ಆ ಮಕ್ಳು ಈಗ ದೊಡ್ಡವರು, ಅವರಿಗೆ ಮಕ್ಕಳಾಗಿದೆ. ಎಲ್ಲ ಅವರವರ ಲೈಫ್ ಅಲ್ಲಿ ಬ್ಯುಸಿ ಇದ್ದಾಗ ಅವ್ರಿಗೆ ಅನಿಸಕ್ಕೆ ಶುರು ಆಗುತ್ತೆ, ನಮ್ಮ ಅಮ್ಮ ಒಂಟಿ ಆಗಿದ್ದಾರೆ, ನಮ್ಮ ಅಮ್ಮನಿಗೊಂದು ಜೊತೆ ಬೇಕು, ನಮಗೆ ಅವರ ಜೊತೆ ಇರಕ್ ಆಗ್ತಾ ಇಲ್ಲ. ಅವರು ಅವ್ರ ಲೈಫ್ ನ ಅವರ ಒಂದು ಏನು ಈ ಇಳಿ ವಯಸ್ಸು ಅಂತ ಹೇಳ್ತೀವಿ, ಅಥವಾ ಈ ಒಂದು ಟೈಮ್ ಇದೆಯಲ್ಲ, 50+ ಟೈಮ್ ಇದೆಯಲ್ಲ, ಅದನ್ನ ಚೆನ್ನಾಗಿ ಖುಷಿಯಾಗಿ ಕಳೀತಿರ್ಬಿಟ್ಟು ಅವರಿಗೆ ಪರಿಚಯ ಇರೋ ಒಬ್ಬ ವ್ಯಕ್ತಿ ಜೊತೆ ಮದುವೆ ಮಾಡಿದ್ದಾರೆ. ಇನ್ನು ಆ ವ್ಯಕ್ತಿ ಕೂಡ, ಆ ವ್ಯಕ್ತಿಗೂ ಇಬ್ರು ಗಂಡ್ಮಕ್ಳು, ಈ ಅಮ್ಮನಿಗೆ 2 ಹೆಣ್ಮಕ್ಳಾದ್ರೆ ಆ ವ್ಯಕ್ತಿಗೆ ಇಬ್ರು ಗಂಡ್ಮಕ್ಳು. ಆ ಗಂಡ್ಮಕ್ಳು ಕೂಡ ಫಾರಿನ್ ಸೆಟ್ಲ್ ಆಗಿದ್ದಾರೆ, ಮದುವೆ ಆಗಿದೆ, ಒಂದು ಎಲ್ಲ ಅವ್ರವ್ರ ಲೈಫ್ ಅಲ್ಲಿ ಬ್ಯುಸಿ ಆಗಿದ್ದಾಗ ತಮ್ಮ ಅಪ್ಪನಿಗೂ ಒಂದು ಜೊತೆ ಬೇಕು ಅಂತ ತುಂಬಾ ಗ್ರ್ಯಾಂಡ್ ಆಗಿ ಮದುವೆ ನಡೆದಿದೆ. ಇದೀಗ ಸಿಕ್ಕಾಪಟ್ಟೆ ವೈರಲ್ ಆಗಿದ್ದು, ಮಕ್ಳು ಮಾಡಿದ ಕಾರ್ಯಕ್ಕೆ ಕೆಲವರು ತುಂಬಾನೇ ಮೆಚ್ಚುಗೆ ವ್ಯಕ್ತಪಡಿಸ್ತಿದ್ರೆ, ಇನ್ನು ಕೆಲವರು ನೆಗೆಟಿವ್ ಹೇಳೋರು ಎಲ್ಲದಕ್ಕೂ ಇರ್ತಾರೆ. ನೀವು ಒಳ್ಳೇದೇ ಮಾಡಿ, ಕೆಟ್ಟದೇ ಮಾಡಿ, ನೆಗೆಟಿವ್ ಹೇಳ್ತಾರೆ. ಈ ಮದುವೆಯಲ್ಲಿ ನಾವು ನೋಡ್ಬೇಕಾಗಿದಿಷ್ಟೇ, ಇಳಿ ವಯಸ್ಸಿನಲ್ಲಿ ದೇಹದ ಆಸೆಗೆ ಏನಿರಲ್ಲ, ಆದ್ರೆ ಅಲ್ಲಿ ಬೇಕಾಗಿರತ್ತೆ ಒಂದು ಕಂಪನಿ ಜೊತೆಗಾರತೆ. ಎಷ್ಟೋ ಜನ ನಾನು ನೋಡಿದೀನಿ, ಒಂದು 45-50 ಆದಾಗ ಹೆಂಡತಿ ತೀರೋದ್ರೆ ಅಥವಾ ಗಂಡ ತೀರೋದ್ರೆ ಅವ್ರಿಗೆ ತುಂಬಾ ಒಂಟಿತನ ಕಾಡುತ್ತೆ. ಇಬ್ರು ಜೊತೆಗಿದ್ದಾಗ ಏನೋ ಮಾತಾಡ್ಕೊಂಡು ಟೈಮ್ ಕಳೀತಾರೆ. ಮಕ್ಳು ಈಗ ನಾವೇ ನೋಡಿ, ನಮ್ ಪೇರೆಂಟ್ಸ್ ಜೊತೆ ನಾವ್ ಎಷ್ಟು ಟೈಮ್ ಕಳಿತೀವಿ, ಒಂದ್ ದಿನದಲ್ಲಿ ಅರ್ಧ ಗಂಟೆ ಮಾತಾಡಿದ್ರೆ ಹೆಚ್ಚು. ನಮ್ ಫೋನು, ನಮ್ ಕೆಲ್ಸ ಅಥವಾ ನಾವು ಬ್ಯುಸಿ ಆಗಿರ್ತೀವಿ ಅಲ್ವಾ. ಅಂತದ್ರಲ್ಲಿ ಅವ್ರ ದಿನ ಇಡೀ ಒಂದೇ ರೂಟೀನ್ ಫಾಲೋ ಮಾಡ್ಕೊಂಡಿರಕ್ಕಿಂತ, ಅವ್ರಿಗೂ ನನ್ ಜೊತೆ ಯಾರಾದ್ರೂ ಮಾತಾಡಕ್ಕಿದ್ರೆ, ನನ್ನ ಒಂದು ಅನಿಸಿಕೆಗಳನ್ನ ಕೇಳಕ್ ಯಾರಾದ್ರೂ ಇದ್ರೆ ತುಂಬಾ ಚೆನ್ನಾಗಿರತ್ತೆ. ಎಲ್ಲ ಪೋಷಕರಿಗೆ ಅನಿಸ್ತಾ ಇರತ್ತೆ, ಒಂಟಿಯಾಗಿರೋ ಪೋಷಕರಿಗಂತೂ ಅನ್ಸುತ್ತೆ. ಆದ್ರೆ ಎಲ್ಲರೂ ಈ ರೀತಿ ಮದುವೆ ಮಾಡಕ್ಕೆಲ್ಲ ಒಪ್ಪಲ್ಲ. ಇವರದ ಕಥೆಲಿ ಇನ್ನೊಂದು ಟ್ವಿಸ್ಟ್ ಇದೆ, ಒಂದು ಹಳೆಯ ಲವ್ ಸ್ಟೋರಿ ಇದೆ. ಇವರಿಬ್ರು 40 years ಬ್ಯಾಕ್ ಲವ್ ಮಾಡಿದ್ರಂತೆ. ಆದ್ರೆ ಆವಾಗ ಏನೋ ಫ್ಯಾಮಿಲಿ ಏನೋ ವಿಷಯದಿಂದಾಗಿ ಇವರಿಬ್ಬರಿಗೆ ಮದುವೆ ಆಗಕ್ಕೆ ಆಗಿರ್ಲಿಲ್ಲ. ಲವ್ ಬ್ರೇಕಪ್ ಮಾಡ್ಕೊಂಡು ಇವ್ರು ಬೇರೆ ಮದುವೆ ಆಗಿದ್ರು, ಅವ್ರು ಬೇರೆ ಮದುವೆ ಆಗಿದ್ರು. ಆದ್ರೆ ವಿಧಿ ನೋಡಿ, ಇಳಿ ವಯಸ್ಸಿನಲ್ಲಿ ಮತ್ತೆ ಅವ್ರನ್ನ ಒಂದು ಮಾಡಿದೆ. ಮಕ್ಕಳೇ ಅವ್ರನ್ನ ಒಂದು ಮಾಡಿದ್ದಾರೆ. ಎಲ್ಲ ಮಕ್ಕಳು, ಮೊಮ್ಮಕ್ಕಳು ಎಲ್ಲರೂ ಆ ಮದುವೆಯಲ್ಲಿ ಅಟೆಂಡ್ ಆಗಿದ್ರು. ಇಡೀ ಫ್ಯಾಮಿಲಿ ಖುಷಿ ಖುಷಿಯಾಗಿರೋ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಈ ಫ್ಯಾಮಿಲಿ ಏನ್ ಹೇಳ್ತಿದೆ ಅಂದ್ರೆ, ನಮ್ಮ ಅಪ್ಪ ಅಮ್ಮ ಒಂಟಿಯಾಗಿದ್ರು, ಸೊ ಅವ್ರಿಗೊಂದು ಜೊತೆಗಾರರು ಬೇಕು ಅಂತ ನಮಗೆ ಅನಿಸಿತು. ಇವರಿಗೆ ಮೊದ್ಲಿಂದಲೇ ಪರಿಚಯ ಇದ್ದಿದ್ರಿಂದ, ಏನೋ ಆ ಸಮಯದಲ್ಲಿ ಪ್ರೀತಿಸಿದ್ರು, ಬೇರೆ ಆಗಿದ್ರು, ಆ ಒಂದು ಪರಿಚಯ ಇದ್ದಿದ್ರಿಂದ ಇವರಿಬ್ಬರೇ ಬಂದು ಬೆಸ್ಟ್ ಕಂಪನಿಯನ್ ಆಗ್ಬೋದು ಅಂತ ಹೇಳಿ ಅನಿಸಿ ನಾವು ಮದುವೆ ಮಾಡಿದೀವಿ ಅಂತ ಹೇಳಿದ್ದಾರೆ. ಆ ಜೋಡಿ ಇನ್ನು ಉಳಿದಿರೋ ಟೈಮ್ ಒಂದು ಚೆನ್ನಾಗ್ ಬಾಳ್ಲಿ ಅಷ್ಟೇ. ಈಗ ಇಳಿ ವಯಸ್ಸಿನಲ್ಲಿ ಮದುವೆ ಆಗಿದ್ದು, ಇದಕ್ಕೆ ಈ ವಯಸ್ಸಿನಲ್ಲಿ ಮದುವೆ ಬೇಕೆ? ಹಾಗೆ ನಾವು ಸಾಕಷ್ಟು ಕಮೆಂಟ್ಗಳನ್ನ ಹೇಳೋಕ್ಕಿಂತ ಮೊದ್ಲು, ನಮ್ಮ ಮನೆಯಲ್ಲಿ ಯಾರಾದ್ರೂ ಒಂಟಿಯಾಗಿದ್ರೆ ಅಥವಾ ನಮ್ಮ ಸುತ್ತಮುತ್ತ ಇರೋರ್ನೊಮ್ಮೆ ಗಮನಿಸಿ ನೋಡಿ, ಆ ಒಂಟಿತನ ಅವ್ರಿಗೆ ಇನ್ನು ಎಷ್ಟು ಕಾಡ್ತಾ ಇರತ್ತೆ ಅಂತ. ನಮಗೆ ಈ ಒಂದು ಯಂಗ್ ಏಜ್ ಅಲ್ಲೆಲ್ಲ ನಿಜವಾಗ್ಲೂ ಪಾರ್ಟ್ನರ್ ಬೇಕು ಅಂತ ಅನ್ಸದೇ ಇಲ್ಲ. ಬ್ಯುಸಿ ಆಗಿರ್ತೀವಿ, ತುಂಬಾ ಬ್ಯುಸಿ, ದುಡ್ಡು ಮಾಡೋದ್ರಲ್ಲೇ ಬ್ಯುಸಿ, ಮೋಜು ಮಾಡೋದ್ರಲ್ಲೇ ಬಿಟ್ಟು ಓಡ್ತಾ ಇವನ್ ಎಷ್ಟು ಜನ ತಮ್ಮ ಪಾರ್ಟ್ನರ್ಗೆ ಟೈಮೇ ಕೊಡೋದು ನಿಲ್ಲಿಸ್ತಾರೆ. ಅದು ನಿಜವಾಗ್ಲೂ ಒಂದು ಪಾರ್ಟ್ನರ್ ಅವಶ್ಯಕತೆ ಬರೋದು ಮಾತ್ರ ಒಂದು 50+ ಮೇಲೆ, ಅದ್ರಲ್ಲೂ ರಿಟೈರ್ಡ್ ಆದ್ಮೇಲೆ. ಈ ಒಂಟಿತನ ಜಾಸ್ತಿ ಅನುಭವಿಸೋದು ಮಾತ್ರ ಗಂಡಸರು. ಆ ಒಂದು ಏಜ್ ಅಲ್ಲಿ ಎಲ್ಲಾದ್ರೆ ಹೆಂಡತಿ ಎಲ್ಲ ತೀರೋದ್ರೆ, ಅವರ ಭಾವನೆಗಳನ್ನ ಅವ್ರನ್ನ ಅರ್ಥ ಮಾಡಕ್ಕೆ ಯಾರು ಇರಲ್ಲ, ಅವ್ರನ್ನ ಭಾವನೆಗಳನ್ನ ಹೇಳ್ಕೊಡಕ್ಕೆ ಜನ ಇರಲ್ಲ. ಆ ಸಮಯದಲ್ಲಿ ಅವ್ರು ತುಂಬಾ ಒಂಟಿತನ ಅನುಭವಿಸ್ತಾರೆ. ಮಕ್ಳು ಎಲ್ಲ ಬ್ಯುಸಿ, ಎಲ್ಲರೂ ಬ್ಯುಸಿ, ಅವ್ರ ತಾನೇ ಏನ್ ಮಾಡಕ್ಕಾಗತ್ತೆ. ಇಂತ ಒಂದು ಡಿಸಿಷನ್ ಕೆಲವೊಮ್ಮೆ ಮಕ್ಳು ತೆಗೆದುಕೊಳ್ಳೋದು ಕೂಡ ಒಳ್ಳೇದು. ಈ ಪೇರೆಂಟ್ಸ್ ತಕೊಂಡೋಗಿ ಓಲ್ಡ್ ಏಜ್ ಹೋಮಿಗೆ ಬಿಡಕ್ಕಿಂತ ಅವರ ಭಾವನೆಗಳನ್ನ ಅರ್ಥ ಮಾಡಿಕೊಳ್ಬೇಕು, ಅವರ ಜೊತೆ ನಾವಿರೋದಕ್ಕೆ ಪ್ರಯತ್ನಿಸ್ಬೇಕು. ಹಂಗೆ ಎಲ್ಲರೂ ಮದುವೆ ಮಾಡಿ ಕಳ್ಸೋದಲ್ಲ. ಕೆಲವೊಮ್ಮೆ ನಾವು ಅವ್ರ ಜೊತೆ ಇದ್ದು ಒಂದು ಸೂಕ್ತ ಕಂಪನಿಯನ್ನು ಸಿಕ್ಕಿದ್ರೆ ಈ ರೀತಿ ಓಕೆ, ಅವ್ರಿಬ್ರಿಗೆ ಇಷ್ಟ ಇದ್ರೆ ಮದುವೆ ಮಾಡ್ಬೋದು. ಇಲ್ಲದ್ರೆ ನಾವು ಮಕ್ಳು ಸ್ವಲ್ಪ ಸಮಯ, ಅವ್ರಿಗೆ ವಯಸ್ಸಾಗ್ತಾ ಬರ್ತಾ ಇದ್ದಂತೆ ಸ್ವಲ್ಪ ಒಂದು ಟೈಮ್ ಅವ್ರಿಗೆ ಕೊಡೋದು ಒಳ್ಳೇದು. ಅವ್ರು ಮಾತಾಡೋದೆಲ್ಲ ನಮಗೆ ರಿಲೆವೆಂಟ್ ಅಂತ ಅಲ್ಸದೇ ಇರ್ಬೋದು, ಆದ್ರೆ ಅವ್ರು ಏನೋ ಮಾತಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅವರ ಮಾತುಗಳನ್ನ ಕೇಳಕ್ಕೆ ನಮ್ಮ ಕಿವಿನ ಸ್ವಲ್ಪ ಹೊತ್ತು ಕೊಡೋದು ಒಳ್ಳೇದು. ಅವಾಗ ಅವ್ರಿಗೆ ಆ ಒಂಟಿತನ ಇದೆಯಲ್ಲ ತುಂಬಾ ಕಮ್ಮಿ ಆಗುತ್ತೆ. ನಿಮ್ಮಲ್ಲಿ ಯಾರಾದ್ರೂ ಏಜ್ಡ್ ಪೇರೆಂಟ್ಸ್ ಇದ್ರೆ ದಯವಿಟ್ಟು ಅವ್ರಿಗೋಸ್ಕರ ನಿಮ್ಮ ಒಂದು ಎಷ್ಟು ಬ್ಯುಸಿ ಇರಿ, ಒಂದ್ ಸ್ವಲ್ಪ ಟೈಮ್ ಕೊಟ್ಟು ನೋಡಿ, ಅವ್ರು ಹ್ಯಾಪಿಯಾಗಿರ್ತಾರೆ ಅಷ್ಟೇ.